ಭಾರತಕ್ಕೆ ದೊಡ್ಡ ಶಾಕ್ ಕೊಟ್ಟ ಅಮೆರಿಕ. ಭಾರತದ ಮೇಲೆ ಟ್ರಂಪ್ ತೆರಿಗೆ ಸಮರ. ಆಗಸ್ಟ್ 1ರಿಂದಾನೇ 25% ಸುಂಕ. ವಿವಿಧ ವಸ್ತುಗಳ ಬೆಲೆ ಏರಿಕೆ ಭೀತಿ. ಭಾರತ ನಮ್ಮ ಸ್ನೇಹಿತ ರಾಷ್ಟ್ರವಾಗಿದೆ ನಿಜ, ಆದರೆ ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಪಾಕಿಸ್ತಾನ್ ಮತ್ತು ಭಾರತ ಸಂಘರ್ಷ ನಂತರ ಕದನ ವಿರಾಮದ ಕ್ರೆಡಿಟ್ ಸಿಗಲಿಲ್ಲ ಅಂತ ಪರಿತಪಿಸ್ತಾ ಇರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ಭಾರತದ ಮೇಲೇನೆ ಸೇಡನ್ನು ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ರಷ್ಯಾದಿಂದ ಇಂಧನ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇರೋ ಕಾರಣಕ್ಕಾಗಿ ಭಾರತದ ಮೇಲೆ ಟ್ರಂಪ್ ಸಿಟ್ಟಾಗಿದ್ದಾರೆ. ಅಮೆರಿಕಾಗೆ ರಫ್ತಾಗುವಂಥ ಭಾರತದ ಉತ್ಪನ್ನಗಳ ಮೇಲೆ 25% ಆಮದು ತೆರಿಗೆ ಹೇರಿಕೆ ಮಾಡಿರುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ರಷ್ಯಾ ಜೊತೆಗೆ ಭಾರತ ವ್ಯಾಪಾರ ಸಂಬಂಧವನ್ನು ಹೊಂದಿರೋ ಕಾರಣಕ್ಕಾಗಿಯೇ ದುಬಾರಿ ಸುಂಕ ಹೇರಿರುವುದಾಗಿ ಹೇಳಿದ್ದಾರೆ. ಆದರೆ ಟ್ರಂಪ್ ತನ್ನ ದೋಸ್ತ್ ಅಂತ ಹೇಳಿಕೊಳ್ಳುವಂತಹ ಮೋದಿಯವರು ಅಮೆರಿಕದ ಸುಂಕ ಹೇರಿಕೆಯನ್ನು ತಡೆಯುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಇಷ್ಟು ವರ್ಷಗಳ ಮೋದಿ ಟ್ರಂಪ್ ಸ್ನೇಹಕ್ಕೆ ಅರ್ಥ ಏನು? ದುಬಾರಿ ತೆರಿಗೆನಾ? ಈ ಫ್ರೆಂಡ್ಶಿಪ್ಗೆ ಅರ್ಥ ಇಲ್ಲ ಅಂತ ವಿಪಕ್ಷಗಳು ಕಿಡಿಕಾರಿದೆ. ತೆರಿಗೆ ಹೇರಿಕೆ ವಿಚಾರವಾಗಿ ಮೌನ ಆಗಿರುವಂತಹ ಮೋದಿ ವಿರುದ್ಧ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿಯವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಂದ ಸ್ಫೂರ್ತಿ ಪಡಿಬೇಕು, ಅಮೆರಿಕದ ಅಧ್ಯಕ್ಷರ ವಿರುದ್ಧ ನಿಲ್ಲಬೇಕು, ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ 25% ಸುಂಕ ಮತ್ತು ದಂಡ ವಿಧಿಸಿರೋದಾಗಿ ಟ್ರಂಪ್ ಹೇಳಿದ್ದಾರೆ. ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಅಮೆರಿಕ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಲಾಗಿದ್ರು ಭಾರತದ ಅತಿಯಾದ ತೆರಿಗೆಗಳು ಮತ್ತು ನೀತಿಗಳಿಂದಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಕ್ಕೆ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ. ಭಾರತ ನಮ್ಮ ಸ್ನೇಹಿತ ರಾಷ್ಟ್ರ ಆಗಿದೆ ನಿಜ, ಆದರೆ ನಾವು ಅವರೊಂದಿಗೆ ಬಹಳ ಕಡಿಮೆ ವ್ಯವಹಾರವನ್ನ ಮಾಡಿದ್ದೇವೆ. ಯಾಕಂದ್ರೆ ಅವರ ತೆರಿಗೆಗಳು ತುಂಬಾ ಹೆಚ್ಚಾಗಿದೆ, ಅದು ವಿಶ್ವದಲ್ಲಿ ಅತಿ ಹೆಚ್ಚು. ಅವರು ವಿಶ್ವದ ಇತರ ದೇಶಕ್ಕಿಂತ ಹೆಚ್ಚು ಕಠಿಣ ವ್ಯಾಪಾರ ನಿಯಮಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇನ್ನು ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗುವಂತ ನಿರೀಕ್ಷೆಗಳು ಸಹ ಇದೆ. ಡೊನಾಲ್ಡ್ ಟ್ರಂಪ್ ಆಮದು ವಸ್ತುಗಳ ಮೇಲೆ 25% ಶುಲ್ಕ ವಿಧಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ವ್ಯಾಪಾರ ಕ್ಷೇತ್ರದ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣಿರಿಸಿದ್ರು. ಇದರ ಭಾಗವಾಗಿ ಭಾರತದ ಮೇಲೆ ಬರೋಬ್ಬರಿ 25% ತೆರಿಗೆ ವಿಧಿಸೋದಕ್ಕೆ ಅಮೆರಿಕ ಈಗ ನಿರ್ಧರಿಸಿರೋದು. ಈ ಕ್ರಮ ಭಾರತದ ಆರ್ಥಿಕ ವಲಯಗಳ ಮೇಲೆ ಭಾರಿ ಪೆಟ್ಟು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಆಗಸ್ಟ್ 1ರಿಂದ ಜಾರಿಗೆ ಬರುವಂತೆ ಭಾರತೀಯ ವಸ್ತುಗಳ ಅಥವಾ ಆಮದುಗಳ ಮೇಲೆ 25% ತೆರಿಗೆ ಮತ್ತು ಕೆಲವು ಪ್ರಮುಖ ದಂಡವನ್ನು ವಿಧಿಸಿರೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಘೋಷಿಸಿದ್ದಾರೆ. ಭಾರತ ರಷ್ಯಾದಿಂದ ನಿರಂತರವಾಗಿ ತೈಲ ಆಮದು ಮಾಡ್ಕೊಳ್ತಾ ಇದೆ. ಇದು ಅಮೆರಿಕದ ಕೋಪಕ್ಕೆ ಮತ್ತೊಂದು ಕಾರಣ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಪ್ರಾರಂಭ ಆದಾಗಿನಿಂದ ಅಮೆರಿಕ ಸೇರಿದಂತೆ ಯುರೋಪ್ ಒಕ್ಕೂಟ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನು ವಿಧಿಸಿದೆ. ಹೀಗಾಗಿ ರಷ್ಯಾ ಮತ್ತು ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಜೋರಾಗಿದೆ. ಇದು ಅಮೆರಿಕದ ಕಣ್ಣು ಕೆಂಪಗಾಗಿಸಿರೋಕೆ ಕಾರಣ. ಇನ್ನು ಚೀನಾದ ಆಮದುಗಳಿಗೆ ಅಮೆರಿಕ 30% ತೆರಿಗೆಯನ್ನು ಪಾವತಿಸ್ತಾ ಇದೆ. ಭಾರತದ ಮೇಲೆ ಅಮೆರಿಕ 20ರಿಂದ 25 ತೆರಿಗೆ ವಿಧಿಸಿದ್ರೆ ಇದು ಬಾಂಗ್ಲಾಕ್ಕಿಂತ ಉತ್ತಮ ಅಂತ ಹೇಳಲಾಗುತ್ತೆ. ಬಾಂಗ್ಲಾದೇಶದ ಜೊತೆಗೆ ಭಾರತ ಜವಳಿ ಮಾರುಕಟ್ಟೆ ಸ್ಪರ್ಧೆಯಲ್ಲಿರುವುದು ಅಷ್ಟೇ ಇಲ್ಲ, ಇನ್ನು ಭಾರತಕ್ಕಿಂತ ಉತ್ತಮ ಸ್ಥಾನದಲ್ಲಿ ವಿಯೆಟ್ನಾಂ 20%, ಇಂಡೋನೇಷಿಯಾ 19%, ಜಪಾನ್ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಅಮೆರಿಕ 15% ಕಡಿಮೆ ಪ್ರಮಾಣದ ಸುಂಕ ವಿಧಿಸೋಕೆ ತೀರ್ಮಾನಿಸಿದೆ. ಇನ್ನು ಜಪಾನ್, ಇಂಡೋನೇಷಿಯಾ ಹಾಗೂ ಯುರೋಪಿಯನ್ ಒಕ್ಕೂಟಗಳ ಜೊತೆಗೆ ಈಗಾಗಲೇ ಅಮೆರಿಕ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಭಾರತಕ್ಕೆ 25% ಸುಂಕವನ್ನು ವಿಧಿಸಿದ ಕೆಲವೇ ಗಂಟೆಗಳ ಬಳಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ರಷ್ಯಾಗಿ ಒಟ್ಟಾಗಿ ತಮ್ಮ ಸತ್ತ ಆರ್ಥಿಕತೆಗಳನ್ನು ಉರುಳಿಸಬಹುದು ಅಂತ ಟೀಕಿಸಿದ್ದಾರೆ. ಈ ಬಗ್ಗೆ ತಮ್ಮ ಟ್ರುತ್ ಸೋಷಿಯಲ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ರಷ್ಯಾದ ಜೊತೆಗೆ ಭಾರತ ಏನ್ ಮಾಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ, ಆದರೆ ಅವರು ಒಟ್ಟಾಗಿ ತಮ್ಮ ಸತ್ತ ಆರ್ಥಿಕತೆಗಳನ್ನು ಉರುಳಿಸಬಹುದು. ನಾವು ಭಾರತದೊಂದಿಗೆ ಬಹಳ ಕಡಿಮೆ ವ್ಯವಹಾರ ಮಾಡಿದ್ದೇವೆ, ಭಾರತದಲ್ಲಿ ಸುಂಕ ಹೆಚ್ಚಿದೆ, ವಿಶ್ವದಲ್ಲಿ ಅತ್ಯಧಿಕ ಸುಂಕ ಇದು. ಅದೇ ರೀತಿ ರಷ್ಯಾ ಮತ್ತು USA ಒಟ್ಟಿಗೆ ಯಾವುದೇ ವ್ಯವಹಾರಗಳನ್ನ ಮಾಡೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಮಸ್ತೆ ಟ್ರಂಪ್, ಹೌಡಿ ಮೋದಿ, ಈ ನಡುವಿನ ಸಂಬಂಧಗಳಿಗೆ ಈಗ ಅರ್ಥನೇ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಟೀಕೆ ಮಾಡ್ತಿದ್ದಾರೆ. ಭಾರತದ ಮೇಲೆ ಟ್ರಂಪ್ ಹೆಚ್ಚು ಸುಂಕ ಹೇರೋದು ಮಾತ್ರ ಅಲ್ಲ, ಭಾರತ ರಷ್ಯಾದಿಂದ ಮಿಲಿಟರಿ ಉಪಕರಣ ಮತ್ತು ಇಂಧನವನ್ನು ಖರೀದಿಸ್ತಾ ಇರೋ ಕಾರಣಕ್ಕೂ ನಮ್ಮನ್ನ ಶಿಕ್ಷಿಸ್ತಾರೆ. ಅವರು ಭಾರತ ಅಮೆರಿಕ ಮೇಲೆ ಮಾತ್ರ ಅವಲಂಬಿತ ಆಗಿರ್ಬೇಕಂತ ಬಯಸ್ತಿದ್ದಾರೆ. ಭಾರತದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡ್ತಿದ್ದಾರೆ. ಇಂಥ ನಿರ್ಲಜ್ಜ ದಾಳಿ ನಡಿಬಹುದಾ?
ಮೋದಿ ಸರ್ಕಾರ ನಿರಂತರವಾಗಿ ಶರಣಾಗ್ತಾ ಇದೆ, ಮೌನವಾಗಿ ಎಲ್ಲವನ್ನ ಒಪ್ಕೊಳ್ತಾ ಇದೆ. ಭಾರತಕ್ಕೆ ಟ್ರಂಪ್ ಆಡಳಿತ ಹೆಚ್ಚು ಬೆದರಿಕೆನ ಒಡ್ತಾ ಇದೆ ಅಂತ ಸಿಪಿಐನ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ ಹೇಳಿದ್ದಾರೆ. ಇನ್ನು ಟಿಎಂಸಿ ರಾಜ್ಯಸಭಾ ಸದಸ್ಯ ಡೆರೆಕ್ ಒಬ್ರೆನ್ ಈಗ 56 ಇಂಚಿನ ಎದೆ 25% ಟ್ರಂಪ್ ಸುಂಕದ ಬಗ್ಗೆ ಏನ್ ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಸೊ ಮೋದಿಯವರ ಆಳ್ವಿಕೆಯಲ್ಲಿ ಇಂತಹ ಸುಂಕ ಹೇರಿಕೆ ಸಂಭವಿಸಿದೆ ಅನ್ನೋದು ನಮ್ಗೇನು ಸಂತೋಷ ಕೊಡೋದಿಲ್ಲ. ನಮ್ಮ ಸರ್ಕಾರ ತನ್ನ ವೈಫಲ್ಯಗಳನ್ನ ಒಪ್ಕೊಳ್ಬೇಕು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರೀ ಸುಂಕ ಹೇರಿಕೆ ವಿರುದ್ಧ ನಿಲ್ಬೇಕು ಅಂತ ಆರ್ಜೆಡಿ ಸಂಸದ ಮನೋಜ್ ಝಾ ಹೇಳಿದ್ದಾರೆ. ಸೊ ಟ್ರಂಪ್ ಭಾರತದ ಮೇಲೆ ಸುಂಕ ಹೇರಿದ ಮಾತ್ರ ಅಲ್ಲ, ಟೀಕೆಯನ್ನು ಮಾಡಿದ್ದಾರೆ. ಇದು ಕೇವಲ ಮೋದಿಗೆ ಮಾತ್ರ ಆದಂಥ ಅವಮಾನ ಅಲ್ಲ, ಇಡೀ ದೇಶದ ಪ್ರಜೆಗಳಿಗೆ ಮಾಡಿದಂಥ ಅವಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಟ್ರಂಪ್ಗೆ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ. ಆದರೆ ದೇಶವನ್ನು ಪ್ರತಿನಿಧಿಸುವಂಥ ಸ್ಥಾನದಲ್ಲಿರುವಂಥ ಮೋದಿ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ ಅನ್ನೋದು ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಟ್ರಂಪ್ ಅಂದರೆ ಮೋದಿಗೆ ಭಯನಾ, ಅಥವಾ ಭಯ ಇಲ್ಲ ಅಂತಂದರೆ ಟ್ರಂಪ್ ಮಾತುಗಳನ್ನು ಮೋದಿ ಖಂಡ ತುಂಡವಾಗಿ ಖಂಡಿಸಲೇಬೇಕಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.